ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. 10ನೇ ಅಧ್ಯಾಯ ವಿಭೂತಿ ಯೋಗದ ಕೊನೆ ಭಾಗಕ್ಕೆ ಬಂದಿದ್ದೇವೆ ಓದ್ಸಲ. It was stopped at the 39th shloka of the 10th chapter last time. Bhagavad Gita, Vibhuti Yoga, that whatever everything is visible or which is perceivable, whether it is high or low, the potency in which it is perceived, that potency itself is myself. ಜಗತ್ನಲ್ಲಿ ಕಂಡುಬರ್ತಕ್ಕಂಥ ಯಾವ್ಯಾವ ವಿಶೇಷವಾದ ಅನುಭೂತಿಗಳು, ವಿಭೂತಿಗಳು, ಸಾಮರ್ಥ್ಯಗಳು, ಭಗವಂತನ ಐಶ್ವರ್ಯ ಯಾವ ರೂಪದಲ್ಲಿ ಪ್ರಕಟ ಆಗಿದೆ ಅಂದ್ರೆ ಚರಾಚರ ಜಗತ್ತು, ಪ್ರಪಂಚ, ವಿಶ್ವ ಇರತಕ್ಕಂತಹ ಮೂಲ ವಸ್ತು, ಮೂಲ ಚೈತನ್ಯ ನಾನೇ, ಎಲ್ಲದಕ್ಕೂ ನಾನೇ ಅಪ್ಪ ಕಾರಣ ಅಂತ ಭಗವಂತ ಎಲ್ಲ ಬಿಡಿಸಿ 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 ವಿಭೂತಿ ಯೋಗದಲ್ಲಿ ಕೆಲವು ಸಣ್ಣ ಸಣ್ಣ ಉದಾಹರಣೆಗಳನ್ನು ತಕ್ಕೊಂಡು ಹೇಳ್ತಾ ಬಂದಂತಹದ್ದು. ಹೋದ್ಸಲ ಹೇಳಿದಾಗೆ ಎಲ್ಲವೂ ನಾನೇ ಆಗಿದ್ದೇನೆ, ಐ ಆಮ್ ಎವ್ರಿಥಿಂಗ್ ವಿಥಿನ್ ಅಂಡ್ ವಿಥೌಟ್ ಅಂತ. ಇಫ್ ಓನ್ಲಿ ಒನ್ ಸೆಂಟೆನ್ಸ್ ಈಸ್ ಅಟರ್ಡ್ ಬೈ ಲಾರ್ಡ್, ವಿ ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ದಟ್ I am everything. So, to explain that I am everything, total omnipresence and omnipotency of the Lord, or the omniscience of the Lord, ಭಗವಂತನ ಸರ್ವಶಕ್ತಿತ್ವ, ಆತನ ಗುಣಲಕ್ಷಣಗಳು, ಏಕಂ ಏವ ಅದ್ವಿತೀಯಂ ಅನ್ನತಕ್ಕಂತಹ ಶ್ರುತಿವಚನ ಇರುವುದು ಒಂದೇ ಒಂದು ಆ ಪರತತ್ವ ಅನ್ನೋದನ್ನ ಬಿಡಿಸಿ ಹೇಳಲಿಕ್ಕೆ ವಿಭೂತಿ ಯೋಗ ಹೊರಟಿರೋದು. ಅರ್ಜುನನ ಮುಖಾಂತರ ಭಗವಂತ ನಮಗೇನು ಹೇಳ್ತಾ ಇದ್ದಾನೆ ಅಂದ್ರೆ, ಯಾವುದನ್ನ ನೀನು ನೋಡ್ತೀಯೋ ಕೇಳ್ತೀಯೋ ಎಲ್ಲದರಲ್ಲೂ ನಾನೇ ಇದ್ದೇನೆ. ಐ ಆಮ್ ದೇರ್ ಇನ್ ಎವ್ರಿಥಿಂಗ್, ಇನ್ವಿಸಿಬಲ್ ಆಸ್ ಅ ಸಬ್ಸ್ಟ್ರೇಟಮ್. ವಿಥೌಟ್ ದಿ ಸಬ್ಸ್ಟ್ರೇಟಮ್ ದೇರ್ ಇಸ್ ನೋ ಎಕ್ಸಿಸ್ಟೆನ್ಸ್. ದಿ ಹೋಲ್ ಮ್ಯಾನಿಫೆಸ್ಟೇಷನ್ ಈಸ್ ಬೇಸ್ಡ್ ಆನ್ ದಿಸ್ ಸಬ್ಸ್ಟ್ರೇಟಮ್. ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಎಟರ್ನಲ್ ಸೀಡ್ ಆರ್ ಪ್ರೈಮಾರ್ಡಿಯಲ್ ಸೀಡ್ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಚರಾಚರ ಪ್ರಪಂಚ ಸೃಷ್ಟಿಗೆ, ಜಗತ್ ಸೃಷ್ಟಿಗೆ ಕಾರಣವಾದಂತಹ ಮೂಲ ಅವ್ಯಕ್ತ ಸನಾತನ ಬೀಜ ನಾನೇ ಆಗಿದ್ದೇನೆ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಂ ಅರ್ಜುನ ತದ ಅಹಂ ಅರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ನಾನಿಲ್ಲದೆ ಚರಾಚರ ವಸ್ತುಗಳು, ಜಗತ್ತು, ಪ್ರಪಂಚ, ಈ ಸೃಷ್ಟಿ ಯಾವುದೂ ಇಲ್ವಲ್ಲ. ನಾನು ಇರೋದರಿಂದಲೇ ಅಥವಾ ನನ್ನ ಉಪಸ್ಥಿತಿಯಿಂದ ಜಗತ್ತು ಸೃಷ್ಟಿಯಾಗಿದೆ. ನನ್ನ ಉಪಸ್ಥಿತಿಯಲ್ಲೇ ಜಗತ್ತು ನಾಶವೂ ಆಗುತ್ತೆ. ಉತ್ಪತ್ತಿ ಮತ್ತು ಪ್ರಳಯ ಎರಡೂ ನನ್ನ ಅಧ್ಯಕ್ಷತೆಯಲ್ಲೇ ನಡೆಯತಕ್ಕಂತಹ ಸೃಷ್ಟಿ ಕಾರ್ಯ ಮತ್ತು ಅದರ ವಿನಾಶ. ದಿ ಎಂಟೈರ್ ಮ್ಯಾನಿಫೆಸ್ಟೆಡ್ ಯೂನಿವರ್ಸ್ ಅಂಡ್ ದೆನ್ ಫರ್ದರ್ ದಿ ಡಿಸಲ್ಯೂಷನ್ ಆಫ್ ದಿ ಯೂನಿವರ್ಸ್, ಬೋತ್ ಹ್ಯಾಪನ್ ಅಕಾರ್ಡಿಂಗ್ ಟು ಮೈ ಸಂಕಲ್ಪ ಓನ್ಲಿ. ಐ ಆಮ್ ನೋ ವೇ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದಿಸ್. By my mere presence, all these things are happening. Na tadasti vina yat syat maya bhutam characharam. Without me, there is no existence of the universe at all. ನನ್ನ ಉಪಸ್ಥಿತಿ ಇಲ್ಲದೆ ಈ ಜಗತ್ತಿಗೆ, ಸೃಷ್ಟಿಗೆ ಅರ್ಥವೇ ಇಲ್ಲ, ಅದು ಇರೋದೇ ಇಲ್ಲ ಅಂತ. So I am the primordial seed for everything that is created or manifest and perceivable, experience and to be experienced by the living creatures. ಇದು ಹೇಳಿದ ಮೇಲೆ ಮುಂದೆ 40ನೇ ಶ್ಲೋಕ, ಇನ್ನು ಕೊನೆ ಭಾಗಕ್ಕೆ ಬಂದಿದ್ದೆ. ಇನ್ನೇನು ಹೇಳಬೇಕು ಭಗವಂತ ನಮ್ಮಂತ ಅಜ್ಞಾನಿಗಳಿಗೆ? ಹೇಳ್ತಾ ಹೋದ್ರೆ ಅದಕ್ಕೆ ಕೊನೆ ಇಲ್ಲಪ್ಪ ಅರ್ಜುನ ಅಂತ ಹೇಳ್ತಾರೆ. ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದ ಯೋಗ ಸಾಮರ್ಥ್ಯ, ಮೈ ಡಿವೈನ್ ಪೊಟೆನ್ಸಿ ಆರ್ ದಿ ಗ್ಲೋರಿ ಆರ್ ದ ಸ್ಪ್ಲೆಂಡರ್. ವಿಭೂತಿ ಯೋಗ ಮೀನ್ಸ್ ದಿ ಗ್ಲೋರಿ ಆರ್ ದ ಸ್ಪ್ಲೆಂಡರ್ ಆರ್ ದ ಪೊಟೆನ್ಸಿ ಆಫ್ ದ ಲಾರ್ಡ್ ಹಿಮ್ಸೆಲ್ಫ್, ದಿ ಕ್ರಿಯೇಟಿವ್ ಪೊಟೆನ್ಸಿ ಆಫ್ ಲಾರ್ಡ್ ಹಿಮ್ಸೆಲ್ಫ್, ವಿಚ್ ಈಸ್ not even one small fraction of his ಭಗವಂತನ ಗುಣಲಕ್ಷಣಗಳಲ್ಲಿ, ಆ ಭಗವತ್ ತತ್ವದ ಲಕ್ಷಣದಲ್ಲಿ ಈ ಸೃಷ್ಟಿ ಅನ್ನೋದು ಒಂದು ಚಿಕ್ಕ ಅಂಶ ಅಂತ ಭಗವಂತ ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ. ಈಗ ನೋಡ್ತಾ ಇರತಕ್ಕಂಥ ಪ್ರಪಂಚ, ವಿಶ್ವ,
the entire galaxy, the whole universe, planets and stars and all these things, not even a fraction of my potency, ನನ್ನ ಯೋಗ ಸಾಮರ್ಥ್ಯ, ಈ ವಿಭೂತಿ ಸಾಮರ್ಥ್ಯ, ನನ್ನ ಐಶ್ವರ್ಯದಲ್ಲಿ, ನನ್ನ ಸರ್ವಶಕ್ತತೆಯಲ್ಲಿ ಅದರ ಒಂದು ಚಿಕ್ಕ ಭಾಗವೂ ಅಲ್ಲ ಈ ಪ್ರಪಂಚ ಅಂತ. ಪ್ರಪಂಚವೇ ಇಷ್ಟು ವಿಶಾಲವಾಗಿರ್ಬೇಕಾದ್ರೆ ಇದನ್ನೇ ಅರ್ಥ ಮಾಡ್ಕೊಳ್ಳಿಕ್ ನಮಗಾಗಲ್ಲ ಅಂದ್ರೆ ಭಗವಂತನನ್ನ ನೋಡೋದು ಹೇಗೆ, ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಇದು ಒಳಗಿನ ಅರ್ಥ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷತುದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ. ಪರಂತಪ ಅರ್ಜುನನಿಗೆ ಮತ್ತೊಂದು ಹೆಸರು. ಭಗವಂತ ಹೇಳ್ತಾ ಇದ್ದಾನೆ, ಹೇ ಪರಂತಪ, ಹೇ ಅರ್ಜುನ, ಲುಕ್ ಅರ್ಜುನ. Parantapa is another adjective name given to Arjuna by Lord himself. Look Parantapa, Divyanam Vibhutinam na antaha asti, nantosti, na antaha asti. ಈ ನನ್ನ ದಿವ್ಯವಾದಂತಹ, ಪವಿತ್ರವಾದಂತಹ, ಮಂಗಳಕರವಾದಂತಹ ಈ ವಿಭೂತಿಗಳಿಗೆ, ಈ ಸಾಮರ್ಥ್ಯದ ಪ್ರದರ್ಶನ ಇದೆಯಲ್ಲ, ಈ ಜಗತ್ತಿನ ಸೃಷ್ಟಿಯೇ ಒಂದು ವಿಭೂತಿ. ನೋಡ್ತಕ್ಕಂತ ಕೇಳ್ತಕ್ಕಂತ ಯಾವ್ಯಾವ ವಿಶೇಷತೆಗಳಿದೆಯೋ ಅವೆಲ್ಲವೂ ನನ್ನ ಅಂಶದಿಂದಲೇ ಬಂದಿರುವುದು. ಅವು ಎಲ್ಲದರ ಹಿಂದೆ ನಾನೇ ಇದ್ದೇನೆ. ದಿವ್ಯಾನಾಂ ವಿಭೂತೀನಾಂ ನ ಅಂತಃ ಅಸ್ತಿ. ಇದು ಎಷ್ಟಿದೆ ಅಂತ ಹೇಳಕ್ ಹೋದ್ರೆ ಅದಕ್ಕೆ ಕೊನೆನೇ ಇಲ್ಲ. ದೇರ್ ಇಸ್ ನೋ ಎಂಡ್. ದೇರ್ ಇಸ್ ನೋ ಎಂಡ್ ಫಾರ್ ಮೈ ಡಿವೈನ್ ಗ್ಲೋರೀಸ್ ಆರ್ ಮೈ ಡಿವೈನ್ ಸ್ಪ್ಲೆಂಡರ್, ಮೈ ಡಿವೈನ್ ಕೆಪಾಸಿಟಿ. ದೇರ್ ಇಸ್ ನೋ ಎಂಡ್ ಫಾರ್ ದಟ್. Divine omnipotency cannot be explained, cannot be fathomed, cannot be understood by any amount of your thinking or by any amount of explanation. It is so vast and infinite. ಭಗವತ್ ಶಕ್ತಿ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಈ ಭಗವತ್ ವಿಲಕ್ಷಣ ಶಕ್ತಿಯನ್ನ ಎಷ್ಟು ವಿಸ್ತಾರವಾಗಿ ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ. ಅದಕ್ಕೆ ಕೊನೆ ಮೊದಲು ಇಲ್ಲ. there is neither beginning nor end. ಅದನ್ನ ಹೇಳ್ತಾ ಇದ್ದ ಅಂತಹ ಅಸ್ತಿ. There is no end at all to explain about Bhagavat Tattva, potency of Lord, glory of Lord, the splendor of Lord. Yesha tu means but. Tu word refers to but. Yesha tu uddeshatah proktah vibhuter vistaro maya. Maya proktah vibhute vistarah vibhute. ಮಯಾ ಪ್ರೋಕ್ತಃ ವಿಸ್ತರಃ ವಿಭೂತೆ ಉದ್ದೇಶತಃ ಉದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯ. ದಟ್ ಮೀನ್ಸ್ ಅಲ್ಟಿಮೇಟ್ಲಿ ವಾಟ್ ಎವರ್ ಸೋ ಫಾರ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಮೈ ಯೋಗ ಸಾಮರ್ಥ್ಯ, ಮೈ ಸ್ಪ್ಲೆಂಡರ್, ಟೇಕಿಂಗ್ ಸಮ್ ಎಕ್ಸಾಂಪಲ್ಸ್. ಐ ಹ್ಯಾವ್ ನಾಟ್ ಎಕ್ಸ್ಪ್ಲೈನ್ಡ್ ಇನ್ ಡೀಟೇಲ್ ಅಟ್ ಆಲ್. ಒನ್ಸ್ ಅಗೇನ್, ಈ ಅಧ್ಯಾಯದಲ್ಲಿ ನಾನೇನು ಹೇಳಿದ್ದೇನೆ ನನ್ನ ಸಾಮರ್ಥ್ಯದ ಬಗ್ಗೆ ಕೆಲವು ಉದಾಹರಣೆಗಳನ್ನು ಕೊಟ್ಟು ಅದು ವಿಸ್ತಾರವಾಗಿ ಯಾವುದೂ ಹೇಳಿಲ್ಲ. ನಾನು ಸಂಕ್ಷಿಪ್ತವಾಗಿ ಮಾತ್ರ ಹೇಳಿದ್ದೇನೆ ಅರ್ಜುನ. ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಓನ್ಲಿ ಇನ್ ಬ್ರೀಫ್ ಟು ಯು. ಐ ಹ್ಯಾವ್ ನಾಟ್ ಎಕ್ಸ್ಪ್ಲೈನ್ಡ್ ಇನ್ ಡೀಟೇಲ್ ಎಟ್ ಆಲ್. ಇದುವರೆಗೂ ನಾನು ಹೇಳಿದ್ದು ಸ್ವಲ್ಪ ಮಾತ್ರದಲ್ಲೇ ಅದನ್ನು ಹೇಳಿಬಿಟ್ಟಿದ್ದೇನೆ. ಪೂರ್ತಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಕೊನೆ ಮೊದಲಿಲ್ಲ. ಅದನ್ನು ಪೂರ್ತಿಯಾಗಿ ಹೇಳಲಿಕ್ಕೆ ನಿಮಗೆ ಕೇಳಲಿಕ್ಕೂ ಸಾಧ್ಯ ಇಲ್ಲ, ಅದನ್ನು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಜನ್ಮ ಜನ್ಮಗಳು ದಾಟಿದ್ರು ನೀವು ಕೇಳ್ತಾನೆ ಇರ್ತೀರಿ ಭಗವಂತನ ವಿಭೂತಿ ಬಗ್ಗೆ, ಭಗವಂತನ ಸರ್ವಶಕ್ತತೆ ಬಗ್ಗೆ, ಭಗವಂತನ ಐಶ್ವರ್ಯದ ಬಗ್ಗೆ, ಭಗವಂತನ ಗುಣಗಾನಗಳ ಬಗ್ಗೆ, ಗುಣಲಕ್ಷಣಗಳ ಬಗ್ಗೆ ಹೇಳ್ತಾ ಹೋದ್ರೆ ಜನ್ಮಗಳು ಮುಗಿಯೋದಿಲ್ಲ ಅಂತ ಅರ್ಥ. ಅದು ಮೊದಲನೇ ಚರಣ ಅದನ್ನೇ ಹೇಳ್ತಾ ಇದೆ. ನ ಅಂತಹ ಅಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ. ನಾನು ಏನ್ ಹೇಳಿದ್ದೀನಿ ಅದನ್ನು ಸಂಕ್ಷಿಪ್ತವಾಗಿ ಮಾತ್ರ ಹೇಳಿದ್ದೇನೆ. ವಾಟ್ ಎವರ್ ಐ ಹ್ಯಾವ್ ಟೋಲ್ಡ್ ಯು, whatever I explained so far, it is only a brief description. ಉದ್ದೇಶತಃ ಮೀನ್ಸ್ ಇದನ್ನ ಭಗವಂತ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇದುವರೆಗೂ ನಾನು ಹೇಳಿದ್ದು ಏನು ಅಲ್ಲಪ್ಪ, ಒಂದೆರಡು ಉದಾಹರಣೆ ಮಾತ್ರ ಕೊಟ್ಟಿದ್ದೇನೆ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೋರ್ಜಿತಮೇವ ತತ್ತೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಯದ್ ವಿಭೂತಿ ಮತ್ಸತ್ವಂ, ಯದ್ಯದ್ ವಿಭೂತಿ ಮತ್ಸತ್ವಂ, ಯತ್ ವಿಭೂತಿಂ ಸತ್ವಂ ಶ್ರೀಮದೂರ್ಜಿತಮೇವ ವಾ. ಶ್ರೀಮತ್ ಊರ್ಜಿತಂ ಏವ ವಾ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ.
ತತ್ತೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ತೇಜೋಂಶ ಸಂಭವಂ ತೇಜಃ ಅಂಶ ಸಂಭವಂ ಅಂಶ ಸಂಭವಂ ಯತ್ಯದ್ ವಿಭೂತಿಮತ್ ಸತ್ವಂ ಶ್ರೀಮತ್ ಊರ್ಜಿತಂ ಏವ ವಾ. The first line is very clear-cut meaning is here. Lord is trying to explain. Manifested, appeared in the form of universe or the world, physical world, whatever has appeared. ನಮಗೆ ಕಾಣ್ತಾ ಇರತಕ್ಕಂಥ ಪ್ರಪಂಚ ಏನಿದೆ, ನಾವು ಏನೇನು ವಿಶೇಷತೆ ಕಾಣ್ತಾ ಇದ್ದೇವಲ್ಲ, ಚರಾಚರ ವಸ್ತುಗಳು, ಪ್ರಾಣಿಗಳು, ಸಸ್ಯಗಳು, ವೃಕ್ಷಗಳು, ಸ್ಥಾವರ, ಜಂಗಮ. ಜಂಗಮ ಅಂತಂದ್ರೆ ಮೂವಬಲ್, ಸ್ಥಾವರ ಮೀನ್ಸ್ ಇಮೂವಬಲ್. ಎಲ್ಲ ವಸ್ತು ವಿಶೇಷತೆಗಳಲ್ಲಿ ಏನೇನು ವಿಶೇಷತೆ ಕಾಣ್ತಾ ಇದೆಯಲ್ಲ, ಆ ಎಲ್ಲ ವಿಶೇಷತೆಗಳು ನಾನೇ ಅನ್ನೋ ಅರ್ಥ ಇದೆ. ಭಗವಂತ ಹೇಳ್ತಾ ಇದ್ದಾರೆ, ದಿ ಎಂಟೈರ್ ಮ್ಯಾನಿಫೆಸ್ಟೇಷನ್, ಎನಿಥಿಂಗ್ ದಟ್ ಹ್ಯಾಸ್ ಔಟ್ಸ್ಟ್ಯಾಂಡಿಂಗ್ ಕ್ವಾಲಿಟಿ, whatever you perceive the quality, outstanding quality, any power is my own power. ಜಗತ್ತಿನ ಎಲ್ಲ ವಿಶೇಷತೆಗಳ ಹಿಂದೆ ನಾನೇ ಇದ್ದೇನೆ, ಎಲ್ಲ ವಿಭೂತಿಗಳ ಹಿಂದೆ ನಾನೇ ಇದ್ದೇನೆ ಅನ್ನೋ ಅರ್ಥ ಅದು. ತತ್ತೇವಾಗಚ್ಚತ್ವಂ ಮಮ ತೇಜೋಂಶ ಸಂಭವಂ. Wherever you find this divinity, a sort of a outstanding quality, that is myself. Tejaha, tejas, the divinity or outstanding nature, ಅವೆಲ್ಲವೂ ನಾನೇ ಆಗಿದ್ದೇನೆ. ಪ್ರತಿಯೊಂದರಲ್ಲೂ ಕಾಣತಕ್ಕಂತಹ ಯಾವ್ಯಾವ ಐಶ್ವರ್ಯಯುಕ್ತ ಶೋಭಾಯಮಾನವಾದಂತಹ ಬಲಿಷ್ಠವಾದ ಪ್ರಾಣಿಗಳಾಗ್ಲಿ, ಚರಾಚರ ಜಗತ್ತಾಗ್ಲಿ, ಸತ್ವಹೀನವಾಗಿರ್ತಕ್ಕಂಥ ನಿರ್ಜೀವ ವಸ್ತು ಆಗ್ಲಿ, ಜೀವ ಇರ್ತಕ್ಕಂಥ ವಸ್ತು ಆಗ್ಲಿ, ಏನೇನು ನೋಡ್ತಾ ಇದೆಯಲ್ಲಪ್ಪ, ಅದು ಏನೇನು ಪದಾರ್ಥಗಳು ಇದೆಯೋ, ಏನೇನು ಪ್ರಪಂಚ ಇದೆಯೋ, ಯಾವ್ಯಾವ ಪ್ರಾಣಿಗಳಿದ್ದಾವೋ, ಸಸ್ಯಗಳಿದ್ದಾವೋ, ಎಲ್ಲವನ್ನು ಏನ್ ನೋಡ್ತಾ ಇದೆಯಲ್ಲ ನೀನು, ಅದೆಲ್ಲವೂ ನನ್ನಿಂದನೇ ಆಗಿದೆ. ಅದಕ್ಕೆಲ್ಲ ನನ್ನ ತೇಜಸ್ಸೇ ಕಾರಣ, ನನ್ನ ಅಂಶವೇ ಕಾರಣ, ನನ್ನ ಚೈತನ್ಯ. ತೇಜ ಅಂದ್ರೆ ಇಲ್ಲಿ ಭಗವತ್ ಚೈತನ್ಯ ಅಂತನೂ ಅರ್ಥ ಆಗುತ್ತೆ. ದ ಡಿವೈನ್ ಪೊಟೆನ್ಸಿ. ಬಿಕಾಸ್ ಆಫ್ ದಿಸ್ ಡಿವೈನ್ ಪೊಟೆನ್ಸಿ ದ ಯೂನಿವರ್ಸ್ ಇಸ್ ಸಸ್ಟೈನ್. ಯಾವುದನ್ನ ಪಾಲನೆ ಮಾಡತಕ್ಕಂತಹವನು ವಿಷ್ಣು ಅಂತ ನಾವು ಡಿವೈನ್ ಆಸ್ಪೆಕ್ಟ್, ದಿ ಡಿವಿನಿಟಿ ವಿಚ್ ಸಸ್ಟೈನ್ಸ್ ದ ಯೂನಿವರ್ಸ್ ಇಸ್ ಕಾಲ್ಡ್ ವಿಷ್ಣು. ದಟ್ ತೇಜ, ದಟ್ ಅಂಶ ಇಸ್ ಮೈಸೆಲ್ಫ್. ಎಲ್ಲವನ್ನು ಅವೆಲ್ಲಕ್ಕೂ ಆಧಾರ ಸಹಿತನಾಗಿರ್ತಕ್ಕಂತಹ ಅಂಶ ಅಂದ್ರೆ ಯಾವುದು? ತೇಜಸ್ಸು, ಅದು ನಾನೇ. ಇಷ್ಟು ಹೇಳಿದ ಮೇಲೆ ಕೊನೆಗೆ ಬರ್ತಾ ಇದ್ದೇವೆ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟವ್ಯ ಅಹಂ ಇದಂ ಕೃತ್ಸಮೇಕಾಂಶೇನ ಸ್ಥಿತೋ ಜಗತ್. ಅಥವಾ ಬಟ್ ಬಹುನೈತೇನ ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟವ್ಯ ಅಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟವ್ಯ ಅಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಇನ್ನು ಹೆಚ್ಚು ಹೇಳಿ ಏನು ಪ್ರಯೋಜನ ಅಪ್ಪ ಅರ್ಜುನ? ಬಹುನ ಏತೇನ ಕಿಂ ಜ್ಞಾತೇನ ಕಿಂ, ಏನೆಲ್ಲ ಇನ್ನ ಬಿಡಿಸಿ ಹೇಳಿದ್ರು ಅದರಿಂದ ಏನಪ್ಪ ಉಪಯೋಗ? ಲಾರ್ಡ್ ಇಸ್ ಮೇಕಿಂಗ್ ಅ ಫೈನಲ್ ಸ್ಟೇಟ್ಮೆಂಟ್ ಹಿಯರ್. ಎಷ್ಟು ಹೇಳಿದ್ರು ನಿಮ್ಮ ತಲೆಗೆ ಹೋಗಲ್ಲಲ್ಲಪ್ಪ ಇದು. ಯಾಕಂದ್ರೆ ಇದು ಬ್ರಹ್ಮ ಸ್ವರೂಪದ ಲಕ್ಷಣದ ಬಗ್ಗೆ ಪರಬ್ರಹ್ಮ ಸ್ಥಿತಿಯಲ್ಲಿ ಪರಬ್ರಹ್ಮನೇ ಹೇಳ್ತಾ ಇರೋದು. ಕೃಷ್ಣನಾಗಿ, ಮಾನವನಾಗಿ, ಅರ್ಜುನನ ಸಖನಾಗಿ, ಅರ್ಜುನನ ಗೆಳೆಯ ಆಗಿ, ಸಂಬಂಧಿಯಾಗಿ ಹೇಳ್ತಾ ಇಲ್ಲ. ಆ ಪರಬ್ರಹ್ಮ ಸ್ಥಿತಿಯಲ್ಲಿ ಪರಬ್ರಹ್ಮ ಸ್ವರೂಪನಾಗಿ, ಪರಮಾತ್ಮ ಸ್ವರೂಪನಾಗಿ ಕೃಷ್ಣ ಪರಮಾತ್ಮ ಆ ಬ್ರಹ್ಮ ತತ್ವದ ಬಗ್ಗೆ ಹೇಳ್ತಾ ಇರೋ ಮಾತುಗಳು. ಅದಕ್ಕೆ ಆ ಭೂಮಿಕೆಯಲ್ಲಿ ಮಾತಾಡ್ತಾ ಇದ್ದಾನೆ ಕೃಷ್ಣ. ಏನ್ ಹೇಳ್ತಾ ಇದ್ದಾನೆ? ಪರಬ್ರಹ್ಮ ಸ್ವರೂಪನಾಗಿ ನಾನು ಏನ್ ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ, ನಾನು ಎಷ್ಟು ಬಿಡಿಸಿ ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ, ಎಷ್ಟೆಷ್ಟು ವಿಧದಲ್ಲಿ ಹೇಳಿದ್ರೂ ಇದು ತಲೆಗೆ ಹೋಗಲ್ಲ. ಯಾಕೆ ಅಂದ್ರೆ ಇದು ಸಾಮಾನ್ಯ ಪ್ರಾಪಂಚಿಕ ವಿಷಯ ಅಲ್ಲ, ಅಲೌಕಿಕವಾದಂತ ಅಧ್ಯಾತ್ಮ ಸಂದೇಶ. ಲೌಕಿಕದಲ್ಲಿ ಎಷ್ಟೇ ನಾವು ಬುದ್ಧಿವಂತರಿದ್ರು, ನಮ್ಮ ಬುದ್ಧಿಮತ್ತೆ ಬೆಳೆದಿದ್ರು, ಅದರಿಂದ ಈ ಜ್ಞಾನ ಪ್ರಾಪ್ತಿ ಆಗಲ್ಲ. ಆ ದೃಷ್ಟಿಯಿಂದ ಆ ಭೂಮಿಕೆಯಲ್ಲಿ ಭಗವಂತ ಹೇಳ್ತಾ ಇರೋರು. ಏನ್ ಹೇಳ್ತಾ ಇದ್ದಾನೆ? ವಾಟ್ ಈಸ್ ದ ಯೂಸ್, ವಾಟ್ ಈಸ್ ದೇರ್ ಯು ಗೇನ್ ಇಫ್ ಐ ಟೆಲ್ ಯು ಆಲ್ ಇನ್ ಡೀಟೇಲ್. ಇದನ್ನೆಲ್ಲಾ ಬಿಡಿಸಿ ನನ್ನ ವಿಭೂತಿ ಸಾಮರ್ಥ್ಯದ ಬಗ್ಗೆ ನಿನಗೆ ಹೇಳ್ತಾ ಹೇಳ್ತಾ ಹೋದ್ರೆ ಎಷ್ಟು ಜನ್ಮ ಕಳೆದ್ರೂ ನಿನಗೆ ಅರ್ಥ ಆಗೋಲ್ಲ. ಅದರಿಂದ ಏನು ಉಪಯೋಗ? ವಾಟ್ ಈಸ್ ದಟ್ ಯು ಗೇನ್ ಬೈ ಲಿಸನಿಂಗ್ ವಿಚ್ ಯು ಕೆನಾಟ್ ಫ್ಯಾದಮ್. ಇದು ಅರ್ಥ ಆಗದಿರೋ ವಿಷಯ.
ಭಗವತ್ ತತ್ವದ ಬಗ್ಗೆ ಎಷ್ಟೇ ಬಾಯಿನಲ್ಲಿ ಕೇಳಿದ್ರು ಒಳಗಡೆ ಸತ್ವ ಇಲ್ಲದೆ ಇದ್ರೆ ಹೇಗೆ ಅರ್ಥ ಆಗತ್ತೆ ಅಂತ ಭಗವಂತ ಹೇಳ್ತಾ ಇದ್ದ. ನಾನು ಅಜ್ಞಾನಿಯಾಗಿ ಕೂತ್ಕೊಂಡು ತಮೋ ಬುದ್ಧಿಯಿಂದ ಶರೀರ ಬುದ್ಧಿಯಿಂದ ನಾನು ಇಂಥವನು ಅಂತ ಭಾವನೆ ಇಟ್ಕೊಂಡು ಭಗವಂತ ಈ ಮಾತು ಯಾಕೆ ಹೇಳ್ದ ಅಂತ ನಾನು ಯೋಚನೆ ಮಾಡಿದ್ರೆ 100 ಜನ್ಮ ಬಂದ್ರು ನನಗೇನು ಅರ್ಥ ಆಗಲ್ಲ. ಯಾಕೆಂದ್ರೆ ನಾನು ಇರೋದೇ ಶರೀರ ಭಾವದಲ್ಲಿ. ನಾನು ಅಂದ್ರೆ ಇಂಥವನು, ನನಗೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಇದ್ರ ಯಾಕೆ ಹಿಂಗ್ ಹೇಳ್ದ ಭಗವಂತ, ಇದನ್ನ ಯಾಕೆ ಹಿಂಗ್ ಹೇಳ್ದ ಭಗವಂತ ಅಂತ ನಾನು ಎಷ್ಟೇ ಪ್ರಯತ್ನ ಪಟ್ರು ಇದು ಬುದ್ಧಿಗೆ ಮೀರಿದ ವಿಷಯ. ಆದ್ರಿಂದ ಸಾಮಾನ್ಯ ರೀತಿಯಲ್ಲಿ ಇದು ಅರ್ಥ ಆಗಬೇಕು ಅಂದ್ರೆ ಭಗವತ್ ಕೃಪೆ ಇರಬೇಕು, ಆ ಗುರುಕೃಪೆ ಇರಬೇಕು. ಆ ಎಲ್ಲಾ ದೃಷ್ಟಿ ಇಟ್ಕೊಂಡು ಭಗವಂತ ಹೇಳ್ತಾರೆ. ಸೊ ವಿತ್ ಆಲ್ ದೀಸ್ ಪಾಯಿಂಟ್ಸ್ ಲಾರ್ಡ್ ಸೇಸ್, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟವ್ಯ ಅಹಂ ಇದಂ ಕೃತ್ಸ್ನಮೇಕಾಂಶೇನ ಸ್ಥಿತೋ ಜಗತ್. ಯು ಜಸ್ಟ್ ರಿಮೆಂಬರ್ ಓನ್ಲಿ ಒನ್ ಥಿಂಗ್. ಪ್ರಾಕ್ಟಿಕಲ್ ವೇದಾಂತ ಇಸ್ ಹಿಯರ್. ಉಪದೇಶ ಲಾರ್ಡ್ ಹ್ಯಾಸ್ ಗಿವನ್ ಇನ್ ದಿ ಸೆಕೆಂಡ್ ಲೈನ್. ದಟ್ ಇಸ್ ಅ ಪ್ರಾಕ್ಟಿಕಲ್ ಉಪದೇಶ. ಸೊ ಭಗವಂತ ಏನ್ ಹೇಳ್ತಾ ಇದ್ದಾನೆ ಕೊನೆಯಲ್ಲಿ, 10ನೇ ಅಧ್ಯಾಯದ ಕೊನೆಯಲ್ಲಿ, ವಿಷ್ಟವ್ಯ ಅಹಂ ಇದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ವಿಷ್ಟವ್ಯ ಅಹಂ ಇದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಹಿ ಎಂಡ್ಸ್ ದಟ್. ಇದಂ ಕೃತಂ ಜಗತ್. ಈ ಕೃತಂ ಜಗತ್. ಕೃತಂ ಮೀನ್ಸ್ ಸಮಸ್ತ, ದ ಎಂಟೈರ್ ಮ್ಯಾನಿಫೆಸ್ಟೆಡ್ ಯೂನಿವರ್ಸ್. ಕೃತಂ ಮೀನ್ಸ್ ದ ಹೋಲ್. ಇದಂ ಕೃತಂ ಜಗತ್ ವಿಷ್ಟವ್ಯ ಏಕಾಂಶೇನ ಸ್ಥಿತ. ಈ ಜಗತ್ತನ್ನ ಅಹಂ ವಿಷ್ಟಭ್ಯ ವ್ಯಾಪಿಸಿಬಿಟ್ಟು, ಐ ಹ್ಯಾವ್ ಕವರ್ಡ್ ಇನ್ಸೈಡ್ ಅಂಡ್ ಔಟ್ಸೈಡ್. ಎರಡು ತಿಳ್ಕೊಳ್ಬೇಕು. ವಿ ಹ್ಯಾವ್ ಟು ರಿಮೆಂಬರ್ ಬೋತ್. ವೆನ್ ಲಾರ್ಡ್ ಸೇಸ್ ವಿಷ್ಟಭ್ಯ ಮೀನ್ಸ್ when he says I have covered the whole universe andre both outside and inside and without. Within andre from inside, without andre from outside. The entire thing is covered by me. Vishthabhyah. ಈ ಪ್ರಪಂಚವನ್ನೇ ಸಂಪೂರ್ಣವಾಗಿ ವ್ಯಾಪಿಸಿ ಒಳಗೆ ಹೊರಗೆ ಎಲ್ಲ ಕಡೆಯಿಂದನೂ ವ್ಯಾಪಿಸಿಬಿಟ್ಟು ಎಲ್ಲ ಕಡೆಯಿಂದ ನಾನು ಹರಡ್ಕೊಂಡಿದ್ದೇನಪ್ಪ. ಒಳಗಡೆ ಹೊರಗಡೆ, ಬರೀ ಹೊರಗಡೆ ಅಷ್ಟೇ ಅಲ್ಲ. ಒಂದು ಹಣ್ಣಿಗೆ ಸಿಪ್ಪೆ ಇದ್ರೆ ಸಿಪ್ಪೆ ಹೊರಗಡೆ ಅದು ಬಿಡಿಸ್ಬಿಟ್ರೆ ಒಳಗಡೆ ಹಣ್ಣಿರುತ್ತೆ. ಆ ಅರ್ಥನೂ ಅಲ್ಲ. ಹೊರಗಡೆನೂ ನಾನೇ ವ್ಯಾಪ್ತನಾಗಿದ್ದೇನೆ, ಒಳಗಡೆನೂ ನಾನೇ ಇದ್ದೇನೆ. ಅಂದ್ರೆ ಚರಾಚರ ಜಗತ್ತಿನ ಕಣಗಳಲ್ಲಿ, ಈ ಜಗತ್ತಿನ ಸೂಕ್ಷ್ಮ ಅಣು ಅಣು ರೇಣುಗಳಲ್ಲಿ ನಾನಿದ್ದೇನೆ. ಪ್ರತಿಯೊಂದು, ಅದಕ್ಕೆ ಒಂದು ವೇದಾಂತದಲ್ಲಿ ಮಾತೆ ಬರುತ್ತೆ. ಏನು, ಭಗವಂತ ಹೇಗಿದ್ದಾನೆ ಎಲ್ಲ ಕಡೆ ಅಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲಿ, ಇನ್ ದ ಸಬ್ಟಲೆಸ್ಟ್ ಫಾರಮ್ has spread over. ಅಣು ರೇಣು ತೃಣಕಾಷ್ಠಗಳಲ್ಲಿ ಸೂಕ್ಷ್ಮಾತಿ ರೂಪದಲ್ಲಿ ಭಗವಂತ ಇದ್ದಾನೆ. ವೇದಾಂತ ಹೇಳೋ ಮಾತು. ಅಣು ರೇಣು ತೃಣಕಾಷ್ಠಗಳಲ್ಲಿ, ವಿತ್ ಇನ್ ದ ಸ್ಪೆಕ್ ಆಫ್ ಎ ಡಸ್ಟ್. ಅಣು ಮೀನ್ಸ್ ಆಟಮ್, ರೇಣು ಮೀನ್ಸ್ ಸ್ಪೆಕ್ ಆಫ್ ಎ ಡಸ್ಟ್, ಮೀನ್ಸ್ ದ ಸ್ಮಾಲೆಸ್ಟ್ ಥಿಂಗ್. ಅಂದ್ರೆ ಒಂದು ಹುಲ್ಕಡ್ಡಿ ಅಂತ. ಎಕ್ಸಾಂಪಲ್ ಫಾರ್ ಎ ತೃಣ ಇಸ್ ಎ ಬ್ಲೇಡ್ ಆಫ್ ಎ ಡ್ರೈ ಲಾಗ್. ಕೆಳಗೆ ಒಣಗಿ ಬಿದ್ದಿರ್ತಕ್ಕಂಥ ಮರದ ದಿಮ್ಮೆ, ಮರದ ಕಾಂಡ. ವೇದಾಂತ ಹೇಳೋ ಮಾತಿನ ಅರ್ಥ ಏನು ಅಂದ್ರೆ ಅಣುರೇಣು ತೃಣಕಾಷ್ಠಗಳಲ್ಲಿ ಭಗವಂತ ವ್ಯಾಪಿಸಿದ್ದಾನೆ. ವಿತ್ ಇನ್ ಅಂಡ್ ವಿಥೌಟ್, ಒಳಗಡೆ ಮತ್ತು ಹೊರಗಡೆ. ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ವಿಷ್ಟಭ್ಯಾಹಂ ಇದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಸೊ ಅಹಂ ವಿಷ್ಟಭ್ಯ ಅಹಂ ಸ್ಥಿತ. ಎಲ್ಲವನ್ನೂ ಸುತ್ತುಕೊಂಡು ಎಲ್ಲದರೊಳಗೂ ನಾನೇ ಇದ್ದೇನೆ, ಎಲ್ಲಕ್ಕೂ ಮೂಲ ನಾನೇ ಇದ್ದೇನೆ. ಮೊದಲೇ ಹೇಳಿದಾಗೆ ಎಲ್ಲವೂ ನಾನೇ ಅಂತ ಒಂದೇ ಒಂದು ಶಬ್ದ ಹೇಳಿಬಿಟ್ಟಿದ್ರೆ ಭಗವಂತ ಈ 10ನೇ ಅಧ್ಯಾಯದ ಇಷ್ಟು 42 ಶ್ಲೋಕ ಬರಬೇಕಾಗಿರ್ಲಿಲ್ಲ. ಇಫ್ ಲಾರ್ಡ್ ಹ್ಯಾಡ್ ಸಿಂಪ್ಲಿ ಸೆಡ್ ಐ ಆಮ್ ಎವ್ರಿಥಿಂಗ್, ದೇರ್ ವಾಸ್ ನೋ ನೆಸೆಸಿಟಿ ಫಾರ್ ದಿ 42 ಶ್ಲೋಕಾಸ್ ಹಿಯರ್. ಟು ಎಕ್ಸ್ಪ್ಲೈನ್ ದಟ್ ಐ ಆಮ್ ಎವ್ರಿಥಿಂಗ್, ಲಾರ್ಡ್ ಎಕ್ಸ್ಪ್ಲೈನ್ ದಿ ವಿಭೂತಿ, his own divine glory in some example. He says the entire universe, manifested universe, is only a fraction of my omnipotent power. ಕಾಣ್ತಾ ಇರತಕ್ಕಂತಹ ಜಗತ್ತು ಏಕಾಂಶೇನ ಸ್ಥಿತ ಅಹಂ. ನನ್ನ ಒಂದೇ ಒಂದು, ನನ್ನ ವಿಭೂತಿಯ ಕೇವಲ ಒಂದು ಅಂಶದಲ್ಲಿ ಮಾತ್ರ ಈ ಜಗತ್ತಿದೆಯಪ್ಪ. ನನ್ನ ವಿರಾಟ್ ಸ್ವರೂಪದಲ್ಲಿ ಜಗತ್ತು ಒಂದು ಸಣ್ಣ ಧೂಳಿನ ಕಣ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ವಿಷ್ಟಭ್ಯ ಅಹಮಿನಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. To give an example, when we go to a biggest beach, you find the entire sand, and if you look at the sand particle, so how much of sand grains are there in a beach, a longest beach? We cannot count. ಒಂದು ಸಮುದ್ರದ ಬೀಚ್ ಹತ್ರ ಹೋದ್ರೆ
ಅಲ್ಲಿ ಮರಳು ಎಷ್ಟು ಅಗಾಧವಾಗಿದೆ ಅಂದ್ರೆ ಅಲ್ಲಿ ಎಷ್ಟು ಮರಳಿನ ಕಣಗಳಿದೆ ನಮ್ಗೆ ಹೇಳಕ್ ಬರಲ್ಲ. ಆ ಒಂದೊಂದು ಮರಳಿನ ಕಣವು ಒಂದೊಂದು ವಿಶ್ವ ಅಂತ ನೀವು ಲೆಕ್ಕ ಹಾಕೊಂಡ್ರೆ ಭಗವತ್ತನ ವಿರಾಟ್ ತತ್ವ ಏನು, ವಿರಾಟ್ ಪುರುಷ ತತ್ವ ಏನು ಅದೆಲ್ಲವೂ ಅರ್ಥ ಆಗುತ್ತೆ. ಒಂದೇ ಫ್ರಾಕ್ಷನ್ ಆಫ್ ಮೈಂಡ್ ವಿರಾಟ್ ತತ್ವ, ನೂರಾರು ಲಕ್ಷಾಂತರ ಕೋಟಿ ಬ್ರಹ್ಮಾಂಡಗಳು ಇರತಕ್ಕಂತಹ ವಿಶ್ವ ಏನಿದೆ, ದ ಹೋಲ್ ಯೂನಿವರ್ಸ್ ವಿತ್ ಸೋ ಮೆನಿ ಗ್ಯಾಲಕ್ಸೀಸ್. ಪ್ಲೀಸ್ ರಿಮೆಂಬರ್, you have to go deeper into the physics. And each galaxy, like our Milky Way, the name we have given, our Milky Way, what is observed in the night. ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ನಮ್ಮ ಈ ಆಕಾಶ ಗಂಗೆ ಅಂತ ನಾವೇನ್ ಕರಿತೀವಿ, ಇದು ಒಂದು ಬ್ರಹ್ಮಾಂಡ. ಹೌ ಮೆನಿ ಸ್ಟಾರ್ಸ್ ಆರ್ ದೇರ್ ಇನ್ ದಿಸ್ ಮಿಲ್ಕಿ ವೇ? ಬಿಲಿಯನ್ಸ್, ನಾಟ್ ಮಿಲಿಯನ್. ಕೋಟ್ಯಾಂತರ ನಕ್ಷತ್ರಗಳು ನಮ್ಮ ಈ ಬ್ರಹ್ಮಾಂಡದಲ್ಲಿದೆ. ಯಾವುದನ್ನ ನಾವು ಆಕಾಶ ಗಂಗೆ ಅಥವಾ ಮಿಲ್ಕಿ ವೇ ಅಂತ ವಿಜ್ಞಾನಿಗಳು ಹೆಸರಿಟ್ಟಿದ್ದಾರೋ ಅದರಲ್ಲಿ ನಾವು ಕಾಣ್ತಕ್ಕಂಥ ಸೂರ್ಯ ಇದಾನಲ್ಲ, ಅದು ಒಂದು ನಕ್ಷತ್ರ. ಆ ನಕ್ಷತ್ರ ಸುತ್ತಲೂ ಇರತಕ್ಕಂಥ 7-8 ಗ್ರಹಗಳಲ್ಲಿ ಈ ಭೂಮಿನೂ ಒಂದು. ಆ ಭೂಮಿ ಮೇಲೆ ನಾವು ವಾಸ ಮಾಡ್ತಾ ಇದ್ದೇವೆ. ಇಂಥ ಸೂರ್ಯನಂಥ ನಕ್ಷತ್ರಗಳು ನಮ್ಮ ಆಕಾಶಗಂಗೆಯಲ್ಲಿ ಎಷ್ಟಿದೆ ಅಂತಂದ್ರೆ ವಿಜ್ಞಾನಕ್ಕೆ ಉತ್ತರ ಅಷ್ಟೇ, ಬಿಲಿಯನ್ಸ್. ನೋಬಡಿ ಹ್ಯಾಸ್ ಕೌಂಟೆಡ್. ಕೋಟ್ಯಾಂತರ ನಕ್ಷತ್ರಗಳು ನಮ್ಮ ಬ್ರಹ್ಮಾಂಡದಲ್ಲೇ ಇದೆ. ಈ ತರ ಹೌ ಮೆನಿ ಗ್ಯಾಲಕ್ಸೀಸ್ ಆರ್ ದೇರ್ ಇನ್ ದ ಯೂನಿವರ್ಸ್? ನಮ್ಮ ಕಣ್ಣಿಗೆ ಕಾಣದೆ ದೂರದಲ್ಲಿರ್ತಕ್ಕಂಥ ಇನ್ನೂ ಎಷ್ಟು ಗ್ಯಾಲಕ್ಸಿಗಳಿದೆ, ಬ್ರಹ್ಮಾಂಡಗಳು ಎಷ್ಟಿದೆ ಅಂತ ಪ್ರಶ್ನೆ ಹಾಕಿದ್ರೆ ದಿ ಸೈನ್ಸ್ ಇಸ್ ಗ್ಯಾಲಕ್ಸೀಸ್. ನೋಬಡಿ ಹ್ಯಾಸ್ ಕೌಂಟೆಡ್. ಯೂನಿವರ್ಸ್ ಇನ್ಫೈನೈಟ್, ಗ್ಯಾಲಕ್ಸಿ ನಂಬರ್ ಇನ್ಫೈನೈಟ್. ಇದೆಲ್ಲ ಎಲ್ಲಿಂದ ಬಂತು? ಆ ಭಗವತ್ ತತ್ವವೇ. ಅದನ್ನೇ ಭಗವಂತ ಹೇಳ್ತಾರೆ. ಇದೆಲ್ಲವೂ ಏನ್ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆಯೋ, ಊಹೆ ಮಾಡ್ಕೊಳ್ತಾ ಇದ್ದೀರೋ, ಕೇಳ್ತಾ ಇದ್ದೀರೋ, ವಿಚಾರ ಮಾಡ್ತಾ ಇದ್ದೀರೋ ಸೃಷ್ಟಿ ಬಗ್ಗೆ, ಕಾಣೋದು ಕಾಣದೇ ಇರತಕ್ಕಂಥದ್ದು, ಇವೆಲ್ಲವೂ ನನ್ನ ಒಂದೇ ಒಂದು ಚಿಕ್ಕ ಅಂಶದಲ್ಲಿ ಮಾತ್ರ ಬರ್ತಕ್ಕಂಥದ್ದು ಅಂತ ಹೇಳ್ತೀನಿ. ವಿಷ್ಠವ್ಯಾ ಅಹಂ ಇದಂ ಕೃತ್ಸಂ ಏಕಾಂಶೇನ ಸ್ಥಿತಃ ಜಗತ್. ಅಲ್ಲಿಗೆ ಪರಮಾತ್ಮ ತತ್ವ, ಪರಬ್ರಹ್ಮ ತತ್ವ ಅಂದ್ರೆ ಏನು, ನಾನು ಅಂದ್ರೆ ಯಾರು ಅಂತ ಅಲ್ಲಿ ಸೂಕ್ಷ್ಮದಲ್ಲಿ ಭಗವಂತ ಹೇಳಿಬಿಟ್ಟ. ಇದು ಎಲ್ಲ ಕಡೆ ಬಾಯಿನಲ್ಲಿ ಹೇಳಿದ್ರೆ ಅರ್ಥ ಆಗುವ ವಿಷಯವೇ ಅಲ್ಲ ಅಂತ ಪದೇ ಪದೇ ಉಪನಿಷತ್ತುಗಳಲ್ಲಿ ಎಷ್ಟೋ ಸಂದರ್ಭದಲ್ಲಿ ಇಲ್ಲಿ ಏನು ಭಗವಂತ ಹೇಳಿದ್ದಾನೋ ಅದು ಉಪನಿಷತ್ತಲ್ಲಿ ಮೊದಲೇ ಬಂದ್ಬಿಡಿದೆ. ಎಲ್ಲವೂ ಪರಮಾತ್ಮನೇ, ಎಲ್ಲವೂ ಪರಮಾತ್ಮನಿಂದ, ಎಲ್ಲವೂ ಆತನ ಸಂಕಲ್ಪ, ಈ ಸೃಷ್ಟಿ ಆತನ ಒಂದು ಲೀಲೆ. ದ ಹೋಲ್ ಥಿಂಗ್ ಇಸ್ ಅ ಡಿವೈನ್ ಸ್ಪೋರ್ಟ್. ಆಚಾರ್ಯರು ಹೇಳೇ ಬಿಟ್ಟಿದ್ದಾರೆ ಸೂತ್ರ ಭಾಷ್ಯದ ಅವತರಣಿಕೆಯಲ್ಲಿ. ಮಹಾನಾರಾಯಣ ಉಪನಿಷತ್ತಲ್ಲಿ ಬರ್ತಕ್ಕಂತಹ ನಾರಾಯಣ ಸೂಕ್ತ, ನಾವು ಸಾಮಾನ್ಯವಾಗಿ ಮಂತ್ರಗಳಲ್ಲಿ ಅದನ್ನು ಬಹಳ ಮಂತ್ರರಾಜ ಅಂತ ಬೆಳಗಿನ ಹೊತ್ತು ಸ್ಥಾನದಲ್ಲಿ ಹೇಳ್ತಕ್ಕಂಥ ಎಷ್ಟೋ ಮಂತ್ರಗಳು. ಪುರುಷ ಸೂಕ್ತ ಇದೆ, ದುರ್ಗಾ ಸೂಕ್ತ ಇದೆ, ಹಾಗೆ ನಾರಾಯಣ ಸೂಕ್ತ ಇದೆ, ದೊಡ್ಡ ಮಂತ್ರ. ಮಹಾನಾರಾಯಣ ಉಪನಿಷತ್ತಲ್ಲಿ ಬರ್ತಕ್ಕಂಥದ್ದು ನಾರಾಯಣ ಸೂಕ್ತ. ಆ ದೊಡ್ಡ ಮಂತ್ರದಲ್ಲಿ ಒಂದು ಭಾಗ ಮಾತ್ರ ತಗೊಳ್ಳೋದಾದ್ರೆ, ಯತ್ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ. ಇಟ್ ಸ್ಟಾರ್ಟ್ಸ್ ಚಿತ್ ಜಗತ್ ಸರ್ವ್ಯಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಯಾವುದು ನಾವು ಕೇಳ್ತಾ ಇದ್ದೇವೋ, ನೋಡ್ತಾ ಇದ್ದೇವೋ ಅವೆಲ್ಲವೂ ನಾರಾಯಣ. ಕಿಂಚಿತ್ ಜಗತ್ ಸರ್ವಂ ಶ್ರೂಯತೆ ದೃಶ್ಯತೆ ಶ್ರೂಯತೆ ಪಿವ. ನಾವು ಏನ್ ನೋಡ್ತಾ ಇದ್ದೀವಿ ಜಗತ್ತು ಅನ್ನೋದು ಎಲ್ಲವೂ ನಾರಾಯಣ. ಅಂತರ್ಬಹಿಶ್ಚ ನಾರಾಯಣ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಆ ನೋಡ್ತಾ ಇರತಕ್ಕಂಥ ವಸ್ತುಗಳು ಈ ಪ್ರಪಂಚದ ಒಳಗಡೆ ಹೊರಗಡೆ. ಅಂತರ್ ಒಳಭಾಗ, ಬಹಿ ಹೊರಭಾಗ, ಇನ್ಸೈಡ್ ಔಟ್ಸೈಡ್, ಎಲ್ಲವೂ ವ್ಯಾಪ್ಯ ನಾರಾಯಣ ಸ್ಥಿತ, ಕವರ್ಡ್ ಬೈ ನಾರಾಯಣ. ನಾರಾಯಣ ಇಸ್ ಅ ಸಿಂಬಲ್, ನೇಮ್ ಗಿವನ್ ಟು ದ ಗಾಡ್. ದಟ್ ಇಸ್ ವಾಟ್ ನಾರಾಯಣ ಸೂಕ್ತ. Similarly, if you go to Narayana Upanishad mantra, there is another mantra as Narayana Upanishad mantra. It is a long mantra. Daily in Anushtana people, some will say that. I don't remember by heart. In that Mahanarayana Upanishad, again the same point is there. Mahanarayana Upanishad ಬೇರೆ, ನಾರಾಯಣ ಉಪನಿಷತ್ ಬೇರೆ. ನಾರಾಯಣ ಉಪನಿಷತ್ತಲ್ಲಿ ಏನು ಮಂತ್ರ ಬರುತ್ತೆ? ಭಗವತ್ ತತ್ವ ನಾರಾಯಣ ಅಂತ ಹೆಸರಿನಲ್ಲಿ. ನಾರಾಯಣ ಮೀನ್ಸ್ ಗಾಡ್, ಪರಮಾತ್ಮ. ಅಂಡ್ ದಟ್ ಉಪನಿಷತ್ ಸೇಸ್ ಅಥ ನಿತ್ಯೋ ನಾರಾಯಣ ಬ್ರಹ್ಮ ನಾರಾಯಣ ಶಿವಶ್ಚ ನಾರಾಯಣ ಶಕ್ರಶ್ಚ ನಾರಾಯಣ. ಶಕ್ರ ಮೀನ್ಸ್ ಬ್ರಹ್ಮನಾರಾಯಣ, ಶಿವಶ್ಚ ನಾರಾಯಣ, ಶಕ್ರಶ್ಚ ನಾರಾಯಣ, ದ್ಯಾವ್ಯಾ ಪೃಥಿವ್ಯೌ ಚ ನಾರಾಯಣ. ದ್ಯಾವ್ಯಾ ಪೃಥಿವ್ಯೌ, ಯುಲೋಕ ಅಂಡ್ ಪೃಥ್ವಿ, ಭೂಲೋಕ.
Antariksha and Bhuloka, everything Narayana is nothing but Narayana. Brahma, nothing but Narayana. Indra, nothing but Narayana. Kalascha Narayana. Time factor, what we call Narayana itself. Dishascha Narayana. 8 ದಿಕ್ಕುಗಳು ಅಂತ ಹೇಳ್ತೀವಲ್ಲ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತೆ 4 ಮೂಲೆಗಳು. So there are 8 directions. All the directions Narayana himself. The time factor Narayana himself. Urdhvascha Narayana. Adhascha Narayana. Urdhva means the higher you go, that higher word. Lower, Adhascha. Lower. Urdhvascha Narayana, Adhascha Narayana, Antarbahishcha Narayana. Inside, outside Narayana only. Uses the term Narayana. Here Narayana means not simply Vishnu. Narayana word refers to Parabrahma Tattva. Omniscient, Eko Devaha, Sarva Bhuteshu Gudaha. There is only one. ಇರುವ ಒಂದೇ ಬ್ರಹ್ಮ ಪದಾರ್ಥ ಇಲ್ಲಿ ನಾರಾಯಣ ರೂಪದಲ್ಲಿ ಕಂಗೊಳಿಸ್ತಾ ಇದೆ. ಅದಕ್ಕೆ ನಾರಾಯಣ ಅಂತ ಹೆಸರು ಉಪನಿಷತ್ ಹೇಳ್ತಾ ಇದೆ. ಅದರಿಂದ ಊರ್ಧ್ವಶ್ಚ ನಾರಾಯಣ, ಅಧಶ್ಚ ನಾರಾಯಣ, ಅಂತರ್ಬಹಿಶ್ಚ ನಾರಾಯಣ, ನಾರಾಯಣ ಏವೇದಗಂ ಸರ್ವಂ ಯದ್ಭೂತಂ ಯಚ್ಛ ಭವ್ಯಂ. ನಾರಾಯಣ, ಎಲ್ಲವೂ ನಾರಾಯಣ ಅಂತ ಕೊನೆಗೆ ಬರುತ್ತೆ ಉಪನಿಷತ್. ನಾರಾಯಣ ಏವೇದಗಂ ಸರ್ವಂ ಯದ್ಭೂತಂ ಯಚ್ಛ ಭವ್ಯಂ. Ultimately all these things mean I am there covering inside and outside. Everything is only one fraction of my glory. ಯಾವುದು ಸೃಷ್ಟಿ ಅಂತ ಕಾಣ್ತಾ ಇದೆಯಲ್ಲ ಅದು ನನ್ನ ಒಂದು ಸಣ್ಣ ಅಂಶ ಮಾತ್ರ. ಇನ್ನು ನಾನೇನಿರಬಹುದು ಅದು ಹೇಗೆ ಅರ್ಥ ಆಗುತ್ತೆ ನಿಮಗೆ? ಆದ್ರಿಂದ ಇಲ್ಲಿಗೆ 10ನೇ ಅಧ್ಯಾಯ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿ ಯೋಗೋ ನಾಮ ದಶಮೋಧ್ಯಾಯಃ. ಶ್ರೀ ಪರಮಾತ್ಮನೇ ನಮಃ. ಅಥ ಏಕಾದಶೋಧ್ಯಾಯಃ ವಿಶ್ವರೂಪ ಯೋಗ, ವಿಶ್ವರೂಪ ದರ್ಶನ ಯೋಗ. ಈಗ 11ನೇ ಅಧ್ಯಾಯಕ್ಕೆ ಪ್ರವೇಶ ಆಗ್ತಾ ಇದೆ. ವಿಶ್ವರೂಪ ದರ್ಶನ ಯೋಗ, ವಿಶ್ವರೂಪ ದರ್ಶನ ಯೋಗ. ಚಾಪ್ಟರ್ is called Vishwarupa Yoga or Vishwarupa Darshana Yoga. Whatever explained in the 10th chapter now, the same thing continues in the 11th chapter with a slight modification. What is the modification? Whatever he explained by words, now he communicates through the visual medium. ಯಾವುದನ್ನ ಭಗವಂತ ಸಂಕ್ಷಿಪ್ತವಾಗಿ ತನ್ನ ವಿಭೂತಿಗಳ ಬಗ್ಗೆ, ತನ್ನ ಯೋಗ ಐಶ್ವರ್ಯದ ಬಗ್ಗೆ, ತನ್ನ ಯೋಗ ಸಾಮರ್ಥ್ಯದ ಬಗ್ಗೆ ಮಾತಿನಲ್ಲಿ ಹೇಳಿದ್ನೋ ಕೆಲವು ಉದಾಹರಣೆ ಕೊಟ್ಟು, ಈ ಮುಂದಿನ ಅಧ್ಯಾಯದಲ್ಲಿ ಅದೇ ವಿಷಯವನ್ನು ಭಗವಂತ ಅರ್ಜುನನಿಗೆ ಸಾಕ್ಷಾತ್ ಆಗಿ ಆತನ ಕಾಣುವ ಹಾಗೆ, ಆತ ನೋಡುವ ಹಾಗೆ, ಅನುಭವಿಸುವ ಹಾಗೆ ತೋರಿಸ್ಬಿಡ್ತಾರೆ. Interesting point here, as our Gurudev once was telling, and all Mahatmans have watched for that. You cannot see my divine form by your naked eyes. ನನ್ನ ನಿಜವಾದ ರೂಪ, ಭಗವತ್ ರೂಪ, ಈ ಭಗವತ್ ಸ್ವರೂಪವನ್ನು ನೀನು ನೋಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದೆಯಲ್ಲ, ಮಾನವ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. By your mortal eyes, as a mortal human being, you cannot see my divine spirit. You must have that special sense of perception. ನಿನಗೆ ಜ್ಞಾನೇಂದ್ರಿಯ ರೂಪದಲ್ಲಿ ಆ ಜ್ಞಾನ ಚಕ್ಷುವನ್ನು ನಾನು ನಿನಗೆ ಕೊಡ್ತೇನೆ. ಆ ದಿವ್ಯವಾದಂತಹ ಜ್ಞಾನಮಯವಾದ ಕಣ್ಣುಗಳಿಂದ ನೀನು ನೋಡಬಹುದು ಅಂತಂದ್ರೆ ನಾವೇನ್ ತಿಳ್ಕೊಳ್ಬೇಕು ಅಂದ್ರೆ, ನಾವಿಲ್ಲಿ ಕೂತಿದ್ದೇವೆ, ಕಣ್ಣು ಬಿಟ್ಕೊಂಡು ಕೂತಿದ್ದೇವೆ, ಭಗವಂತ ಆ ರೀತಿ ಕಾಣ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನಲ್ಲ, ಹಾಗಲ್ವೇ ಅಲ್ಲ ಅಂತ. ಅರ್ಜುನನಿಗೆ ಮಾತ್ರ ಆ ಯುದ್ಧ ಸಂದರ್ಭದಲ್ಲಿ ಅರ್ಜುನನಿಗೆ ಮಾತ್ರ ಅದು ಕಾಣುತ್ತೆ ಅಂದ್ರೆ ಯಾವ ತರ ಕಾಣುತ್ತೆ? ಕಣ್ಣಿಗಂತೂ ಕಾಣ್ತಾ ಇಲ್ಲ. ಅರ್ಜುನನ ಕಣ್ಣಿಗೆ ಕಾಣೋದಾಗಿದ್ರೆ ಪಕ್ಕದಲ್ಲಿ ಇರೋನಿಗೂ ಕಾಣಬೇಕಾಗಿತ್ತು. ಹಾಗಲ್ವೇ ಅಲ್ಲ. ವಿಶ್ವರೂಪ ದರ್ಶನ ಯೋಗ implies a significance that unique and special and divine, which can be visualized only by a pure devotee with a pure conviction and a pure. ಯಾರಿಗೆ ಭಗವಂತನಲ್ಲಿ ನಿಷ್ಕಾಮವಾದ ಭಕ್ತಿ ಇದೆಯೋ, ಸಂಪೂರ್ಣ ಶರಣಾಗತಿ ಇದೆಯೋ, ನಂಬಿಕೆ ಇದೆಯೋ, ಆತನಿಗೆ ಮಾತ್ರ ಭಗವಂತ ಈ ರೂಪವನ್ನು ತೋರಿಸಬಹುದು. If Lord is pleased, that divine splendor. Second explanation for this is very interesting, as our Gurudev was telling once. Whatever is explained in Bhagavad Gita here in the 11th chapter, as Arjuna is seeing the Vishwarupa of Lord, the divine splendor of Lord manifesting in different ways, actually is only a cosmic vision. You must take the symbol behind that, not the literal sense.
ಭಗವಂತ ಏನ್ ಹೇಳ್ತಾ ಇದ್ದಾನೆ, ಅಥವಾ 11ನೇ ಅಧ್ಯಾಯದಲ್ಲಿ ಭಗವಂತನ ಬಗ್ಗೆ ಏನು ರೂಪ ವರ್ಣನೆ ಬರ್ತಾ ಇದೆಯಲ್ಲ, ಯಥಾವತ್ತಾಗಿ ನೀವು ತಗೊಳ್ಬಾರ್ದು. ಅದರ ಭಾವಾರ್ಥ, ಒಳಗಿನ ಅರ್ಥವನ್ನ ಗ್ರಹಿಸಬೇಕು, ತತ್ವಾರ್ಥವನ್ನ ಗ್ರಹಿಸಬೇಕು ಅಂತ ಅನ್ನೋದು ಇನ್ನೊಂದು ವ್ಯಾಖ್ಯಾನ. ಅರ್ಜುನನಿಗೆ ಕಣ್ಣುಗಳನ್ನ ಮುಚ್ಕೊಂಡು ಮನಸ್ಸಿನಲ್ಲಿ ಅನುಸಂಧಾನ ಮಾಡಿದಾಗ ಭಗವತ್ ಪ್ರೇರಣೆಯಿಂದ ಆತನಿಗೆ ಎಲ್ಲ ವಿಷಯಗಳು ತಿಳಿಯಿತು ಅನ್ನೋದು ಈ ಎರಡನೇ. ಬಿಟ್ಟು ಕಣ್ಣಲ್ಲಿ ಬಿಟ್ಟು ನೋಡ್ತಾನೆ, ಎದುರು ಕಾಣಲಿಲ್ಲ ಅನ್ನೋ ಅರ್ಥ ಅಲ್ಲ. ಆತನ ನಿಜವಾದ ಅನುಸಂಧಾನದಲ್ಲಿ ಭಗವಂತನ ವಿರಾಟ್ ಸ್ವರೂಪದ ದರ್ಶನ ಆಯಿತು ಅಂತ ಅರ್ಥ. ಇಂಟರ್ಪ್ರಿಟೇಷನ್ಸ್ ಆರ್ ದೇ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗ. ಅಂಡ್ ಅವರ್ ಗುರುದೇವ್ ಹ್ಯಾಸ್ ಮೆನ್ಷನ್ಡ್ ಸೋ ಬ್ಯೂಟಿಫುಲಿ ಒನ್ ಆಫ್ ಹಿಸ್ ಪ್ರಾಕ್ಟಿಕಲ್ ಪರ್ಸೆಪ್ಷನ್ ಫಾರ್ ಆಲ್ ಆಫ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಇದು ಅರ್ಥ ಆಗದೆ ಇದ್ರೆ ಏನಪ್ಪ ಭಗವಂತ ಹೀಗೆಲ್ಲ ಕಾಣುತ್ತಾ, ಭಗವಂತ ಹೀಗಿದ್ದಾನ, ಅಷ್ಟಕ್ಕೆ ಲಿಮಿಟೆಡ್ ಆಗಿ ಇಫ್ ಯು ಲಿಮಿಟ್ ಯುವರ್ ಸೆಲ್ಫ್ ಟು ವಿಶ್ವರೂಪ ದರ್ಶನ, ದಟ್ ಇಸ್ ರಾಂಗ್. ಇಟ್ ಇಸ್ ಓನ್ಲಿ ಒನ್ ಪಾರ್ಟ್ ಆಫ್ ಹಿಸ್ ಮ್ಯಾನಿಫೆಸ್ಟೇಷನ್. ವಿಶ್ವರೂಪ ದರ್ಶನ ಇಸ್ ಓನ್ಲಿ ಒನ್ ಪಾರ್ಟ್ ಆಫ್ ಹಿಸ್ ಮ್ಯಾನಿಫೆಸ್ಟೇಷನ್, ನಾಟ್ ದ ಓನ್ಲಿ ಮ್ಯಾನಿಫೆಸ್ಟೇಷನ್. ಭಗವಂತನ ಈ ರೂಪ ಅದು ಒಂದೇ ರೂಪ ಅಲ್ಲ. ಅರ್ಜುನನಿಗೆ ಆ ಭಾವ ಬರೋ ಹಾಗೆ ವಿರಾಟ್ ತತ್ವದ ವರ್ಣನೆ ಆತನ ಮನಸ್ಸಿಗೆ ನಿಲ್ಕೋ ಹಾಗೆ ಭಗವಂತ ಇಲ್ಲಿ ತೋರಿಸ್ಬಿಟ್ಟು. ಇಟ್ ಇಸ್ ಇನ್ ಅದರ್ ವರ್ಡ್ಸ್, ಇಟ್ ಇಸ್ ಲೈಕ್ ಎ technicolor kaleidoscope. Our Gurudev uses a beautiful term, kaleidoscopic view, a technicolor cinema. Just like when you switch on the TV, you find a colorful cinema going on in front of you. Like that, Lord made Arjuna to look into that kaleidoscopic cosmic vision of Lord himself, a symbolic view, a symbolic vision only which Arjuna could listen. So here, Lord explains in the form of graphic representation of the figure, divine figure, all the three aspects. ನಮ್ಮ ಗುರುಗಳು ಹೇಳ್ತಾರೆ, ಈ ವಿಶ್ವರೂಪದಲ್ಲಿ, ವಿರಾಟ್ ರೂಪದಲ್ಲಿ ಭಗವಂತನ ವಿರಾಟ್ ದರ್ಶನ ಇದೆಯಲ್ಲ, ಆ ಭಗವತ್ ತತ್ವದ ವರ್ಣನೆ ಮಾಡ್ತಾ ಇರ್ಬೇಕಾದ್ರೆ ಅರ್ಜುನ ಹೀಗೆ ನೋಡ್ತಾ ಇದ್ದಾನೆ, ಅಷ್ಟೆತ್ರಕ್ಕೆ ಭಗವಂತ ಬೆಳೆದು ನಿಂತ್ಕೊಂಡ್ಬಿಟ್ಟಿದ್ದಾನೆ ಅನ್ನೋ ಅರ್ಥ ಏನು ಅಂದ್ರೆ, ಅಲ್ಲಿ ಈ ವಿರಾಟ್ ದರ್ಶನದಲ್ಲಿ, ಈ ಬ್ರಹ್ಮಾಂಡ ದರ್ಶನದಲ್ಲಿ ಭಗವಂತ ಸೃಷ್ಟಿಯನ್ನು ತೋರಿಸ್ತಾ ಇದ್ದಾನೆ, ಸ್ಥಿತಿಯನ್ನು ತೋರಿಸ್ತಾ ಇದ್ದಾನೆ, ಸಂಹಾರವನ್ನು ತೋರಿಸ್ತಾ ಇದ್ದಾನೆ. ಈ ಲಾರ್ಡ್ ಈಸ್ ಎಕ್ಸ್ಪ್ಲೈನಿಂಗ್ ಆರ್ ಲಾರ್ಡ್ ಈಸ್ ಮ್ಯಾನಿಫೆಸ್ಟಿಂಗ್ ಸಿಂಬಾಲಿಕಲಿ ದಿ ಕ್ರಿಯೇಷನ್ ಆಫ್ ದ ಯೂನಿವರ್ಸ್, ಸಸ್ಟೆನೆನ್ಸ್ ಆಫ್ ದ ಯೂನಿವರ್ಸ್ ಆರ್ ಮೇಂಟೆನೆನ್ಸ್ ಆಫ್ ದ ಯೂನಿವರ್ಸ್, ಅಂಡ್ ಫೈನಲ್ ಡಿಸಲ್ಯೂಷನ್, ಆತ್ಯಂತಿಕ ಪ್ರಳಯ, ಆತ್ಯಂತಿಕ ಸಂಹಾರ, ವಿಶ್ವ ಸಂಹಾರ, the dissolution of universe. All the three aspects he is showing here. Andre the divine aspect of creation of Brahma he is showing, divine aspect of Vishnu of maintaining the ಸ್ಥಿತಿಗತಿಗಳನ್ನು ಪಾಲನೆ ಮಾಡತಕ್ಕಂಥ ಅದನ್ನು ತೋರಿಸ್ತಾ ಇದ್ದಾನೆ. And the divine aspect of Lord Shiva, destructive power of ಪ್ರಳಯ ಕಾಲದಲ್ಲಿ, ಕಾಲನ ರೂಪದಲ್ಲಿ ತಾಂಡವ ನೃತ್ಯವನ್ನ ಶಿವ ಮಾಡುತ್ತಾ ಪ್ರಳಯವನ್ನ ಸೃಷ್ಟಿಸ್ತಾನೆ ಅಂತ ಪುರಾಣಗಳು ಹೇಳುತ್ತೆ. ಸದಾಶಿವ ಮಹೇಶ್ವರ ಕಾರಣ. ಸೃಷ್ಟಿಗೆ ಬ್ರಹ್ಮ ಕಾರಣ ಆದ್ರೆ ಪ್ರಳಯಕ್ಕೆ ಈಶ್ವರ ಕಾರಣ, ಮಹೇಶ್ವರ ಕಾರಣ, ಶಿವ ಕಾರಣ. ಎಲ್ಲವನ್ನು ಭಗವಂತ ಇಲ್ಲಿ ತೋರಿಸ್ತಾ ಇದ್ದಾನೆ. ಸಾಂಕೇತಿಕವಾಗಿ ತನ್ನ ವಿರಾಟ್ ದರ್ಶನದಲ್ಲಿ, ವಿಶ್ವರೂಪ ದರ್ಶನದಲ್ಲಿ ತೋರಿಸ್ತಾ ಇದ್ದಾನೆ. ಆಫ್ಟರ್ ಲಿಸನಿಂಗ್ ಟು ವಿಭೂತಿ ಶ್ಲೋಕ, ಅರ್ಜುನ ವಾಚ. ನಾವು ಅರ್ಜುನ ಸೇಸ್ ಮದನುಗ್ರಹಾಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಮಮ ಮೋಹ ಅಯಂ ಮೋಹ ವಿಗತಃ. ಮಮ ಅಯಂ ಮೋಹ ವಿಗತಃ. ಮೋಹೋಯಂ ವಿಗತೋ ಮಮ. ನನ್ನ ಮೋಹ ನಷ್ಟವಾಯಿತು ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೋಹ ಅಂತಂದ್ರೆ ಯಾವುದು? ವಾಟ್ ಹಿ ಮೀನ್ಸ್ ಬೈ ಹಿಯರ್ ಮೋಹ? ಎ ಸಾರ್ಟ್ ಆಫ್, ನನ್ನ ಮನಸ್ಸಿನಲ್ಲಿ ಇದ್ದಂತಹ ಈ ಅಜ್ಞಾನದ ಒಂದು ಅಂಶ ಹೊರಟೋಯ್ತು. ಯಾವ ಅಜ್ಞಾನ ಅಂದ್ರೆ, ಅರ್ಲಿಯರ್ ಹೇರ್ಡ್ ಅಟ್ಯಾಚ್ಮೆಂಟ್. ಆಕ್ಚುಲಿ ದ ವರ್ಡ್ ಮೋಹ ಮೀನ್ಸ್ ಅಟ್ಯಾಚ್ಮೆಂಟ್. ದಿ ಅಟ್ಯಾಚ್ಮೆಂಟ್ ವಾಸ್ ದೇರ್ ಅಂಡ್ ಶರೀರ್ ಭಾವ ವಾಸ್ ದೇರ್, ದಟ್ ಐ ಆಮ್ ದ ಡೂಯರ್, ಐ ಆಮ್ ಗೋಯಿಂಗ್ ಟು ಕಿಲ್ ಮೈ ಓನ್ ಕಿಡ್ಸ್ ಅಂಡ್ ಕಿನ್ in the battle. So the feeling of I was there, Sharir Bhava was there, body consciousness was there, that ego was superlative ego was there, that I am the only best archer in the world and I am going to kill all of them and they are all my relatives. How can I kill my relatives? So the Sharir Bhava was very prominent because of attachment. They are mine. See, my own grandfather, my own guru, my own cousins,
my own uncles. How I am going to kill them in the battle? So he had two presumptions. I am the best archer and I am going to kill them. And the second assumption was they're all mine. ಇವರೆಲ್ಲರೂ ನನ್ನವರು ಅನ್ನೋ ಭಾವ ಇದೆಯಲ್ಲ, ಅದು ಮೋಹ. ಇವ್ರು ನಾನು ಕೊಲ್ತಾ ಇದ್ದೀನಲ್ಲ ಅನ್ನೋ ವಿಷಾದ. ಇದು ನಿಜವಾದ ಮೋಹ ಅವನಲ್ಲಿದ್ದು, ಶರೀರ ಭಾವದಿಂದ ಬಂದಿತ್ತು. ಎರಡನೇದೇನಂದ್ರೆ ನಾನು ಕರ್ತ ಅನ್ನೋ ಭಾವ, ಅಹಂಕಾರ. ನಾನು ಮಾಡ್ತಾ ಇದ್ದೇನೆ, ನಾನು ಕೊಲ್ತಾ ಇದ್ದೇನೆ, ನಾನು ಕೊಲ್ಲಬಹುದು, ನಾನು ಮನಸ್ಸು ಮಾಡಿದ್ರೆ ಬಾಣ ಬಿಡಬಹುದು, ನಾನೊಬ್ಬ ಒಳ್ಳೆ ಧನುರ್ಧಾರಿ, ಜಗತ್ತಿನಲ್ಲಿ ಅಪ್ರತಿಮವಾದಂತಹ ಶ್ರೇಷ್ಠ ಶಸ್ತ್ರವಿದ್ಯಾ ಪಾರಂಗತ. ಇವೆಲ್ಲ ಅಭಿಮಾನ, ದುರಭಿಮಾನ, ಅತ್ಯುಗ್ರ ಅಭಿಮಾನ, ಅಹಂಕಾರ ಎಲ್ಲವೂ ಸೇರಿ ಮೋಹ ಆತನಲ್ಲಿದ್ದಿದ್ದು. ಅದಕ್ಕೆ ಹೇಳ್ತಾನೆ ಇದೆಲ್ಲ ಹೊರಟೋಯ್ತು ಪರಮಾತ್ಮ. ಇವಾಗ ಏನ್ ಹೇಳ್ತಾ ಇದ್ದಾನೆ? ಮದನುಗ್ರಾಹ್ಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂಹಿತಂ ಯತ್ ತ್ವಯೋಕ್ತಂ ಯತ್ ತ್ವಯ ಉಕ್ತಂ. ನಿನ್ನಿಂದ ಈಗ ನಾನೇನ್ ಕೇಳಿದ್ನಲ್ಲ ಉಪದೇಶಗಳನ್ನ, ತ್ವಯ ಉಕ್ತಂ ಯತ್ ವಚಸ್ತೇನ, ನೀನು ಈಗ ಕೊಟ್ಟಂತಹ ಉಪದೇಶಗಳಿಂದ, ಮದನುಗ್ರಾಹ್ಯ ನನ್ನ ಉದ್ಧಾರ ಮಾಡಕ್ಕೋಸ್ಕರ, ನನ್ನನ್ನು ಉದ್ಧರಿಸಗೋಸ್ಕರ, ನನಗೆ ಅನುಗ್ರಹ ಮಾಡಬೇಕು ಅಂತ ನಿನ್ನ ಮನಸ್ಸು ಸಂಕಲ್ಪ ಇರೋದ್ರಿಂದ ಈ ಪರಮ ಪವಿತ್ರವಾದಂತಹ ಗೋಪ್ಯವಾದಂತಹ ಆಧ್ಯಾತ್ಮ ಸಂಜೀವನಿಯಾದಂತಹ ಈ ಆಧ್ಯಾತ್ಮ ವಿದ್ಯೆಯಾದಂತಹ ಈ ಉಪದೇಶವನ್ನ ನೀನು ನನಗೆ ಕೊಟ್ಟಿದ್ರಿಂದ ನನ್ನ ಮೋಹ ಹೊರಟೋಯ್ತು ಪರಮಾತ್ಮ ಹೇಳ್ತಾ. ಸಿ ಮೈ ಡಿಲ್ಯೂಷನ್ ಲಾರ್ಡ್ ಡಿಸಪಿಯರ್ಡ್, ಮೈ ಅಟ್ಯಾಚ್ಮೆಂಟ್ ಡಿಸಪಿಯರ್ಡ್ ಡ್ಯೂ ಟು ದ most secret holy words of wisdom you have bestowed upon me because of your own grace. ನಿನ್ನ ಅನುಗ್ರಹದಿಂದ, ನಿನ್ನ ಅನುಕಂಪದಿಂದ ನೀನಾಗಿಯೇ ನನಗೆ ಉಪದೇಶ ಮಾಡಿದ್ರಿಂದ, ಈ ನಿನ್ನ ಉಪದೇಶದ ಪ್ರಭಾವದಿಂದ ನನ್ನಲ್ಲಿರತಕ್ಕಂಥ ಮೋಹ ಹೊರಟೋಯಿತು. ಮದನುಗ್ರಹಾಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂಹಿತಂ ತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಮದನುಗ್ರಹ, ನನಗೆ ಕೃಪೆ ಮಾಡಲೇಬೇಕು ಅನ್ನೋ ಅನುಕಂಪದಿಂದ, ಮರುಕದಿಂದ, ಪ್ರೀತಿಯಿಂದ ನೀನು ನನಗೆ ಉಪದೇಶ ಮಾಡಿರ್ತೀಯ. ಸೊ ದಿ ಪಾಯಿಂಟ್ ಹಿಯರ್ ಇಸ್ ವೆರಿ ವೆಲ್ ಟೇಕನ್. ಆಲ್ ಮಹಾತ್ಮನ್ಸ್, ಆಲ್ ಜ್ಞಾನೀಸ್ shelter at the lotus feet to their disciples and devotees. Why? With the sole reason to, so the grace of a Brahmajnani Guru, our Parama Purushottama, our Gurudev, is there for us to receive. By giving shelter at his lotus feet, he is not going to gain anything. A Guru is not a borrower. We cannot give anything in return. Guru ಯಾತಕ್ಕೆ ಇದ್ದಾರೆ, ಮಹಾತ್ಮರು ಯಾತಕ್ಕೆ ಇದ್ದಾರೆ? ತಮಗೋಸ್ಕರ ಅಲ್ಲ, ಇನ್ನೊಬ್ಬರಿಂದ ಉಪಯೋಗ ಪಡಿಬೇಕು ಅಂತಲ್ಲ. ಅವರು ಇರೋದು ಕೊಡ್ಲಿಕ್ಕೋಸ್ಕರ. ಏನು? ತಮ್ಮ ಅನುಗ್ರಹವನ್ನು ಕೊಡ್ಲಿಕ್ಕೋಸ್ಕರ, ತಮ್ಮ ಕೃಪೆಯನ್ನು ಕೊಡ್ಲಿಕ್ಕೋಸ್ಕರವೇ ಗುರುಗಳಿದ್ದಾರೆ. ಅಂತಹ ಗುರುಗಳು ಎಲ್ಲ ಕಡೆ ಇರಬಹುದು, ಆದ್ರೆ ಎಷ್ಟು ಜನಕ್ಕೆ ಸಿಗ್ತಾರೆ ಅನ್ನೋದು ಮುಖ್ಯ. ಸಿಕ್ಕಂತವರು ಧನ್ಯರು ಅನ್ನೋ ಆ ಧನ್ಯತಾ ಭಾವ ಅರ್ಜುನಲ್ಲಿ ಈಗ ಈ ಶ್ಲೋಕದಲ್ಲಿ ಬಂತು. ಯಾಕೆ? ಮೊದಲು ಆ ಅರ್ಜುನ ಏನ್ ತಿಳ್ಕೊಂಡಿದ್ದ ಅಂದ್ರೆ, ಈತನು ನನ್ನ ಹೆಂಡತಿಯ ಅಣ್ಣ, ನನ್ನ ತಾಯಿ ಈತನಿಗೆ ಸೋದರತ್ತೆ. ದಿ ಮೆಟರ್ನಲ್ ಆಂಟ್ ಆಫ್ ಲಾರ್ಡ್ ಕೃಷ್ಣ. My wife Subhadra is nothing but the younger sister of Krishna. So he is my brother-in-law. He is my close relative. Now what happened? Now he knew that he is more than that. He is the divine Lord himself. He is Paratattva himself. He is Brahma Swarupa himself. So he surrendered himself at the feet of the Lord. Once he surrenders, slowly now he is telling, my attachment ಮೋಹ ವಿಗತಃ, ನನ್ನ ಮೋಹ ನಷ್ಟವಾಯಿತು, ಹೊರಟೋಯ್ತು ಪರಮಾತ್ಮ ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದಾನೆ ಮಾತು? ನೀನು ನನಗೆ ಕೃಪೆ ಮಾಡಲೆಂದೇ, ನನಗೆ ಅನುಗ್ರಹ ಕೊಡಬೇಕು ಅನ್ನೋ ದೃಷ್ಟಿಯಿಂದಲೇ ನೀನು ನನಗೆ ಈ ಉಪದೇಶವನ್ನು ಕೊಡ್ತಾ ಇದ್ದೀಯಲ್ಲ, ಆ ನಿನ್ನ ಕರುಣೆಯಿಂದ, ನಿನ್ನ ಕೃಪೆಯಿಂದ ಈ ನನ್ನ ಮೋಹ ಹೊರಟೋಗ್ತಾ ಇದೆ, ಹೊರಟೋಯ್ತು. ಸೊ ದಟ್ ಶೋಸ್ ದಿ ಇಂಪಾರ್ಟೆನ್ಸ್ ಆಫ್ ಗ್ರೇಸ್ ಆಫ್ ಲಾರ್ಡ್, or in the form of grace of Guru. Lord and Guru one and the same. So we have to remember that all the time, that our delusion also, our delusion means moha, moha means attachment or delusion. Our delusion also disappears only when Guru Paramatmanu manassu madidare,
ಗುರು ಪರಮಾತ್ಮನ ಕೃಪೆಯನ್ನು ತೋರಿಸಿದರೆ ನಮ್ಮಲ್ಲಿರ್ತಕ್ಕಂಥ ಮೋಹವು ಹೊರಟೋಗೋದ್ರೆ ಯಾವ ಸಂಶಯವೂ ಇಲ್ಲ. ಯಾವ ಸಂಶಯವೂ ಇಲ್ಲ. ನಾವು ಮಾಡ್ಬೇಕಾಗಿರೋದು ಈ ಅರ್ಜುನ ಮಾಡಿದ ಹಾಗೆ ನಮ್ದು ಒಂದೇ ಕೆಲಸ ಅಂದ್ರೆ ಗುರುವಿನ ಪಾದ. ನಿಮ್ಮ ಪಾದವೇ ನನಗೆ ಗತಿ ಗುರುದೇವ, ಅದು ಬಿಟ್ಟರೆ ಏನೂ ಇಲ್ಲ. ಆ ನಿಶ್ಚಲವಾದ ನಂಬಿಕೆ ನಮ್ಮಲ್ಲಿದ್ರೆ ಸಮಯ ಕೂಡಿ ಬಂದಾಗ, ಕಾಲ ಬಂದಾಗ ಆ ಗುರುವಿನ ಕೃಪಾ ಕಟಾಕ್ಷ ಖಂಡಿತವಾಗಿ ನಮ್ಮನ್ನು ಉದ್ಧಾರ ಮಾಡುತ್ತೆ. ಇದು ಎಲ್ಲಾ ಮಹಾತ್ಮರು, ನಮ್ಮ ಗುರುಗಳು ಈ ಮಾತನ್ನು ಹೇಳಿದ್ದಾರೆ. ವಿ ಶುಡ್ ಡಿಸರ್ವ್ ಅಂಡ್ ದಿ ಪ್ರಾಪರ್ ಟೈಮ್ ಹ್ಯಾಸ್ ಟು ಸೆಟ್ ಇನ್. That is decided by divine sankalpa of the Guru. When to bestow his full grace. It may not happen today itself. It may not happen whenever you want it, but it happens according to the sweet divine will of Guru Paramatma. ಯಾವತ್ತು ಸುಪ್ರೀತನಾಗ್ತಾನೋ, ಯಾವತ್ತು ಪ್ರಸನ್ನನಾಗ್ತಾನೋ, ಅವತ್ತು ಆ ಕ್ಷಣದಲ್ಲಿ ನಮ್ಮ ಉದ್ಧಾರ ನಿಶ್ಚಿತ. ಸತ್ಯವಾದ ಮಾತು, ಎಲ್ಲ ಮಹಾತ್ಮರು ಹೇಳಿದ್ರು. ಮತ್ತೆ ಅರ್ಜುನ ಹೇಳ್ತಾನೆ, ಈ ಕಂಟಿನ್ಯೂಸ್ ಅರ್ಜುನ, ಭವಾಪ್ಯಯೋ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚ ಅವ್ಯಯಂ. ಅವ್ಯಯಂ ಚ ಪ್ಲಸ್ ಅವ್ಯಯಂ. ಭವಾಪ್ಯಯೋ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. Earlier familiar words to call, earlier used to call as sakha, a sort of a familiarity, these sambodhana, but now he starts calling in a different sense. Now he calls Krishna not as Keshava, not as Madhusudana. One by one he uses different adjectives. Kamalanayana, another word. Hage Kamalapatraksha. Kamalapatra is lotus leaf. Just like a lotus leaf is elongated, oval, or sometimes round, bigger one. The eyes of the Lord Krishna is compared to the larger eyes, very clear, enchanting eyes. It is given in Alankara Shastra. ಭಗವಂತನ ಕಣ್ಣುಗಳು ಹೇಗಿದೆ ಅಂತಂದ್ರೆ ಎರಡೂ ತರ ಅರ್ಥದಲ್ಲಿ ಬರುತ್ತೆ. ಏನು? ಕಮಲದ ಎಲೆಯ ಹಾಗೆ ಅಗಲವಾಗಿ ವಿಶಾಲವಾಗಿರ್ತಕ್ಕಂತಹ ಸುಂದರವಾದ ಕಣ್ಣುಗಳಿದೆಯಪ್ಪ ಭಗವಂತ. ಅಂತಹ ಸುಂದರ ಕಣ್ಣುಗಳನ್ನು ಹೊಂದಿರತಕ್ಕಂತಹ ಭಗವಂತನೇ ಅಂತ ಕರೆಯೋದು ಹೇಗೆ? ಒಂದೇ ಶಬ್ದ ಸಂಸ್ಕೃತದಲ್ಲಿ ಕಮಲಪತ್ರಾಕ್ಷ. ಕಮಲಪತ್ರಾಕ್ಷ, ಅಕ್ಷಿ ಮೀನ್ಸ್ ಕಮಲಪತ್ರಾಕ್ಷ. ಹೇ ಕಮಲಪತ್ರಾಕ್ಷ, ಹೇ ಲಾರ್ಡ್. ಭವಾಪ್ಯಯೋ ಹಿ ಭೂತಾನಾಂ ಶ್ರುತೋ ವಿಸ್ತರಶೋ ಮಯ. ಭವಾಪ್ಯಯೋ ಮೀನ್ಸ್ ಉತ್ಪತ್ತಿ ಮತ್ತೆ ವಿನಾಶ. ಉತ್ಪತ್ತಿ ಅಂಡ್ ವಿನಾಶ, ಕ್ರಿಯೇಷನ್ ಅಂಡ್ ಡಿಸ್ಟ್ರಕ್ಷನ್, ಬೋತ್ ಅಂಡರ್ ದಿಸ್ ಕಾಂಪೌಂಡ್ ವರ್ಡ್ ಭವಾಪ್ಯಯೋ. ಭೂತಾನಾಂ ಶ್ರುತೌ ವಿಸ್ತರಶೋ ಮಯ. ನೋಡಪ್ಪ ಪರಮಾತ್ಮ, ತ್ವತ್ತಃ ಅಂದ್ರೆ ನಿನ್ನಿಂದ, ಮಯ ಶ್ರುತೌ ನಾನು ಕೇಳಲ್ಪಟ್ಟೆ. ಐ ವಾಸ್ ಮೇಡ್ ಟು ಅಂಡರ್ಸ್ಟ್ಯಾಂಡ್ ಆಸ್ ಅ ಸೆಂಟೆನ್ಸ್. ಐ ಅಂಡರ್ಸ್ಟುಡ್ ಅಥವಾ ಐ ಹರ್ಡ್ ಅಂತ ತಿಳ್ಕೊಳ್ಬೇಕು. ಐ ಹರ್ಡ್ ಫ್ರಮ್ ಯುವರ್ ಓನ್ ವಾಯ್ಸ್, ಫ್ರಮ್ ಯು. ತ್ವತ್ತಃ ನಿನ್ನಿಂದ. ಏನ್ ಕೇಳಿದೆ ನಾನು? ಭವಾಪ್ಯಯೌ ಭೂತಾನಾಂ ಭವಾಪ್ಯಯೌ ಶ್ರುತೌ. ಸಮಸ್ತ ಜಗತ್ತು, ಭೂತಾನಾಂ ಅಂತಂದ್ರೆ ಕೇವಲ ಜೀವಿಗಳಷ್ಟೇ ಅಲ್ಲ, ನಿರ್ಜೀವ ವಸ್ತುಗಳು ಬಂತು ಅಂತ ತಿಳ್ಕೊಳ್ಬೇಕು. ಬ್ರಹ್ಮಾಂಡವೇ ಬಂತು ಅಂತ ತಿಳ್ಕೊಳ್ಬೇಕು. ಸಕಲ ಚರಾಚರ ಜಗತ್ತು ಅಂತ ತಿಳ್ಕೊಳ್ಬೇಕು. ಬರೀ ಭೂತ ಅಂತಂದ್ರೆ ಬರೀ ಇಲ್ಲಿ ಸಾಂದರ್ಭಿಕವಾಗಿ ಬರೀ ಜೀವಕೋಟಿಗಳು ಅಂತ ಅಷ್ಟೇ ಅಲ್ಲ, ಜೀವ ಮತ್ತು ನಿರ್ಜೀವ ಎರಡೂ ಇರತಕ್ಕಂತ ಈ ಸಂಸಾರ, ಪ್ರಪಂಚ, ವಿಶ್ವ ಅಂತ ಅರ್ಥ ಆಗುತ್ತೆ. ಈ ಭೂತೌ ಭವಾಪ್ಯಯೌ, ಈ ಭೂತಾನಾಂ ಭವಾಪ್ಯಯೌ, ಇವುಗಳ ಉತ್ಪತ್ತಿ ಮತ್ತು ನಾಶ ಇವು ನಾನು ತಿಳಿಯಲ್ಪಟ್ಟೆ ನಿನ್ನಿಂದ, ಕೇಳಲ್ಪಟ್ಟೆ ನಿನ್ನಿಂದ. ಐ ಹರ್ಡ್ ಫ್ರಮ್ ಯು. ಮತ್ತು ಇವುಗಳ ಮಹತ್ವ ಏನು ಇದೆಲ್ಲವನ್ನೂ ನಾನು ತಿಳ್ಕೊಂಡೆ. ಯಾವುದರ ಮಹತ್ವ ತಿಳ್ಕೊಂಡೆ? ಅವ್ಯಯಂ ಮಹಾತ್ಮ್ಯಂ ಅಪಿ. ಹುಟ್ಟು ಸಾವು ಇಲ್ಲದೆ ಇರತಕ್ಕಂತಹ ಪರಮಾತ್ಮ, ದೈವೀ ಸ್ವರೂಪನೇ ನೀನು, ಪರತತ್ವವೇ ನೀನು, ನಿನಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ, ಅದನ್ನೂ ತಿಳ್ಕೊಂಡೆ. ನಿನ್ನ ವಿಭೂತಿ ಯೋಗಗಳು, ಅದರ ಮಹಾತ್ಮೆ ಅದನ್ನೂ ತಿಳ್ಕೊಂಡ್ಬಿಟ್ಟೆ ನಾನು ನಿನ್ನಿಂದಲೇ ಅಂತ ಭಗವಂತನನ್ನ ಹೊಗಳ್ತಾ ಇದ್ದಾನೆ, ಸ್ತುತಿ ಮಾಡ್ತಾ ಇದ್ದಾನೆ ಅರ್ಜುನ. ಭಗವಂತ, ಹೇ ಲಾರ್ಡ್, ಐ ಹ್ಯಾವ್ ಹರ್ಡ್ ದ ಕ್ರಿಯೇಷನ್ ಅಂಡ್ ಡಿಸ್ಟ್ರಕ್ಷನ್ ಆಫ್ ದ ಹೋಲ್ ಯೂನಿವರ್ಸ್, manifested universe, dissolution also, and also I have heard your immortal glory, I have heard your splendor,
I have heard your divine glory, everything through your own lotus lips, your immortal nature. Everything I have heard now. ಭಗವತ್ ಸಂಕಲ್ಪ ಇಲ್ಲಿಗೆ ನಾವು ನಿಲ್ಲಿಸ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ